ಹೆಣ್ಮಕ್ಳಿದ್ರು ಇಷ್ಟು ಜವಾಬ್ದಾರಿ ಇರುತ್ತೆ ಅಂತ. ನಾವು ಹೆಣ್ಣಾದರೂ ಒಂದೇ ಗಂಡಾದರೂ ಒಂದೇ, ಕಲಿತರೆ ಸಾಕು, ನಮ್ಮ ಮುಂದೆ ಆಸರಿಗೆ ಇದ್ದರೆ ಸಾಕು ಅಂತ ಪೋಷಕರು ಭಾವಿಸ್ತೀವಿ. ಆದ್ರೂ ಕೂಡ ಈಗಲೂ ಹೆಣ್ಮಕ್ಳಂದ್ರೆ ಜೊಲ್ ಸೋರ್ಸ್ಕೊಂಡು ಬೀದಿ ಕಾಮಂಡಗಳು ಎಲ್ಲ ಅವಿತುಕೊಳ್ತಿ ಏನ್ ಮಾಡ್ತಾರೆ ಅನ್ನುವಂತಹ ಭಯ ಹೆಣ್ಣೆತ್ತವ್ರಿಗೆ ಇದ್ದೇ ಇರುತ್ತೆ. ಅಂತಹ ಭಯ ಜಾಸ್ತಿ ಆಗೋದಕ್ಕೆ ಕಾರಣ ಈಗ ನಮ್ಮ ಸ್ಟೋರಿಯಲ್ಲಿ ಬರ್ತಾ ಇರುವಂತಹ ಇಂತಹ ಗಂಡು ಮಕ್ಕಳು. ಅದೇನ್ ಕಲ್ಸಿರ್ತಾರೋ ಮನೆಯಲ್ಲಿ ಏನು ಗೊತ್ತಿಲ್ಲ, ಅದು ಏನು ಒಂದು ಮನೋವ್ಯಾಧಿಯೋ ಏನೋ ಗೊತ್ತಿಲ್ಲ. ಹೆಣ್ಮಕ್ಳು ಕಂಡ್ರೆ ಸಾಕ, ಅದು ಸಣ್ಣ ಮಕ್ಕಳಾದ್ರೂ ಆಗ್ಲಿ, ಬಾಲಕಿಯರಾದ್ರೂ ಆಗ್ಲಿ, ಯುವಕಿಯರಾಗ್ಲಿ, ಹಣ್ಣು ಮುದುಕಿಯರಾದ್ರೂ ಪರವಾಗಿಲ್ಲ, ಅಷ್ಟರ ಮಟ್ಟಿಗೆ ಕಂಗೆಟ್ಟು ಹೋಗಿದ್ದಾರೆ. ಎಲ್ಲರೂ ಅಂತಲ್ಲ, ಕೆಲವರಿಂದಲೇ ಸಮಾಜದ ಸ್ವಾಸ್ಥ್ಯ ಹಾಳಾಗೋದು ಗ್ಯಾರಂಟಿ. ಬಟ್ ಡೆಫಿನೆಟ್ಲಿ ಇಂತಹ ಘಟನೆಗಳನ್ನ ನೋಡಿದಾಗ ನಮ್ಮ ಹೆಣ್ಮಕ್ಳನ್ನ ಹೆಂಗಪ್ಪ ಬಿಡೋದು ಒಬ್ಬೊಬ್ಬರನ್ನೇ ರಸ್ತೆಗಳಲ್ಲಿ ಅಂತ ಯಾವುದೇ ತಂದೆ ತಾಯಿಗಳಿಗೆ ಅನ್ನಿಸುತ್ತದೆ. ಸೊ ಹಾಸನದಿಂದ ಬರ್ತಾ ಇದೆ ಒಂದು ಸ್ಟೋರಿ. ಪೋಷಕರೇ ನಿಮ್ಮ ಮಕ್ಕಳ ಬಗ್ಗೆ ಗಮನ ಇರಲಿ, ಹಾಗಂತ ಹೆದರಬೇಕಾಗಿಲ್ಲ, ಎಲ್ಲರೂ ಆಗಿರೋದಿಲ್ಲ. ಆದರೂ ಎಚ್ಚರಿಕೆಯಿಂದ ಇರಲೇಬೇಕು. ಏನ್ ಮಾಡೋದು, ಸಮಾಜ ಹಾಗಾಗಿದೆ. ಶಾಲೆಗೆ ಹೋಗಿ ಬರೋ ನಿಮ್ಮ ಮಕ್ಕಳು ಎಷ್ಟರ ಮಟ್ಟಿಗೆ ಸೇಫ್ ಅಂತ ಅನ್ಸುತ್ತೆ? ಯಾಕೆ ಅಂದ್ರೆ ಹಾಸನ ನಗರದಲ್ಲಿ ನಡೆದಿರುವಂತಹ ಈ ಬೆಚ್ಚು ಬೀಳಿಸುವ ಘಟನೆ. ಏನದು ಘಟನೆ? ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ನಗರದಲ್ಲಿ ಒಂದು ಬೆಚ್ಚಿ ಬೀಳಿಸುವಂತಹ ಘಟನೆ ವೀಕ್ಷಕರೇ. ಶಾಲಾ ಬಾಲಕಿಯೊಬ್ಬಳು ಶಾಲೆಯಿಂದ ನಡ್ಕೊಂಡು ಬರ್ತಾ ಇರುವಂತಹ ಬಾಲಕಿಯನ್ನ ಹಿಂಬಾಲಿಸಿಕೊಂಡು ಒಬ್ಬ ಆಗಂತುಕ ಬರ್ತಾನೆ. ಆ ಬಾಲಕಿ ಆತನನ್ನ ನೋಡ್ತಾಳೆ, ಮನೆಯವರೆಗೂ ಕೂಡ ಓಡೋಡಿ ಬರ್ತಾಳೆ. ಆದ್ರೂ ಕೂಡ ಮನೆಯವರೆಗೂ ಬಂದು ವಾರ್ನ್ ಮಾಡಿ ಹೋಗ್ತಾನೆ. ಕಿಡಿಗೇಡಿ ಹಿಂಬಾಲಿಸ್ತಾ ಇದ್ದಾನೆ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಓಡೋಡಿ ಬರ್ತಾಳೆ ಬಾಲಕಿಯನ್ನ ಮನೆ ಗೇಟ್ ವರೆಗೂ ಬೆನ್ನತ್ತಾನೆ ಆತ. ಒಳಗೆ ಓಡಿ ಗೇಟ್ ಲಾಕ್ ಮಾಡಿ ಕಿರ್ಚಾಡುತ್ತೆ ಬಾಲಕಿ. ಅಮ್ಮ ಬಾಗಲ್ ತೆಗಿ ಅಂತ ಆತಂಕದಿಂದಲೇ ಬಾಲಕಿ ಕೂಗಾಡ್ತಾಳೆ. ಹಾಸನ ನಗರದ 80 ಫೀಟ್ ರೋಡ್ ಮನೆ ಬಳಿ ಈ ಘಟನೆ ನಡೆದಿದೆ. ಸಿಸಿ ಕ್ಯಾಮೆರಾ ಫುಟೇಜ್ ಇದೆ, ನೋಡ್ಕೊಂಡು ಬನ್ನಿ. Yeah.
ಈ ದೃಶ್ಯಗಳು ನೋಡಿದ್ರೆ ಭಯನೇ ಆಗುತ್ತೆ. ಥರ ಮೈಯೆಲ್ಲ ಜುಮ್ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಪಾಪ ಆ ಹುಡುಗಿ ಅಮ್ಮ ಬಾಗಿಲು ತೆಗಿಯಮ್ಮ ಬಾಗಿಲು ತೆಗಿಯಮ್ಮ ಅಂತ ಕೂಗಾಡ್ತಾ ಇರೋದು ನೋಡಿದ್ರೆ ಆ ಜಾಗದಲ್ಲಿ ನಮ್ಮ ಮಕ್ಕಳಿದ್ರೆ ಹೆಂಗೆ ಇಂತ ಯಾರವನು ಯಾಕೆ ಹಂಗ ಹಿಂಬಾಲಿಸ್ಕೊಂಡು ಬಂದ? ಗೇಟ್ ಒಳಗೆ ಹೋದ್ಮೇಲೂ ಗೇಟ್ ಹತ್ರಕ್ಕೆ ಬಂದು ನೋಡಿ ಮತ್ತೆ ಏನೋ ವಾಪಸ್ ಹೋಗಿ ಬಂದು ಏನೋ ಧಮ್ಕಿ ಕೊಡ್ತಾನೆ. ಯಾರೀತ ಅಂತ? ಈತ ಏನು ಹುಚ್ಚನ, ಮಾನಸಿಕ ಅಸ್ವಸ್ಥನ, ಅಥವಾ ಆ ಶಾಲೆ ಹುಡುಗಿಯಿಂದ ಆತ ಯಾಕೆ ಬಂದ? ಆತನಿಗಂತ ಕೆಲಸ ಏನಿತ್ತು? ಯಾರಾತ? ಈ ತರ ಆದ್ರೆ ಮಕ್ಕಳನ್ನ ನಾವು ಹೇಗೆ ನಿರ್ಭೀತಿಯಿಂದ ಶಾಲೆ ಕಳ್ಸೋದು ಅಂತ. ಶಾಲೆಯಿಂದ ಬರುವಾಗ ಹೀಗೆ ಯಾರಾದ್ರೂ ಒಬ್ಬ ಬಂದು ಆ ಹುಡುಗಿ ಎಷ್ಟ್ರ ಮಟ್ಟಿಗೆ ಅದು ನಿಜಕ್ಕೂ ಆ ಚೀರಾಟ ಕೂಗಾಟ ನೋಡ್ಬಿಟ್ರೆ ಯಾರ್ ನೀನು ಅಂತ ಆಕೆ ಕೇಳ್ತಾ ಇದ್ದಾಳೆ. ಅದಕ್ಕೆ ಆತ ಏನ್ ಹೇಳ್ತಾ ಇದ್ದಾನೋ ಗೊತ್ತಿಲ್ಲ. ಹೋಗ್ಬಿಟ್ಟು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಹೋದವನು ಮತ್ತೆ ವಾಪಸ್ ಬಂದು ಏನೋ ಹಿಂಗ್ ಕೈ ತೋರಿಸಿ ಒಂದು ವಾರ್ನ್ ಮಾಡ್ತಾ ಇದ್ದಾನೆ. ಯಾರೀತ? ತುಂಬಾ ಡಿಸ್ಟರ್ಬಿಂಗ್ ಆಗಿದೆ ಈ CCTV ದೃಶ್ಯಾವಳಿಗಳು. ಆ ಹುಡುಗಿ ಮತ್ತೆ ಶಾಲೆಗೆ ಹೋಗ್ತಾಳ ಒಬ್ಳೆ? ಹೋಗಿ ಒಂದು ನಿರ್ಭೀತಿಯಿಂದ ಯಾವುದೇ ಭಯ ಇಲ್ಲದೆ ಆಕೆ ಶಾಲೆಗೆ ಹೋಗಿ ವಾಪಸ್ ಬರ್ತಾಳ? ರಿಯಲಿ ನಿಜಕ್ಕೂ ಒಂಥರ ಶಾಕಿಂಗ್ ದೃಶ್ಯಗಳು ಇವು. ಆ ಹೆಣ್ಮಗಳು ಹುಡುಗಿ ಬಡ್ಕೊಳ್ತಾ ಇರೋದು, ಅಮ್ಮ ಬಾಗಿಲು ತೆಗಿಯಮ್ಮ. ಆ ಬಾಗ್ಲು ಆ ಗೇಟ್ ಹೆಂಗಿತ್ತೋ ಏನೋ, ಆತ ಜೋರಾಗಿ ಹೋದ್ರೆ ಆ ಗೇಟ್ ಓಪನ್ ಆಗ್ತಿತ್ತೋ ಏನೋ. ತಾಯಿ ಒಂದಿಷ್ಟು ಬಾಗಿಲು ತೆಗಿಯೋದಕ್ಕೆ ಲೇಟ್ ಆದ್ರೆ ಆತ ಏನ್ ಮಾಡ್ತಿದ್ನೋ ಏನೋ. CCTV ಕ್ಯಾಮ್ರಾ ದೃಶ್ಯಾವಳಿಗಳಲ್ಲಿ ಡೆಫಿನೆಟ್ಲಿ ಪೊಲೀಸರು ಆತ ಯಾರು ಅಂತ ಕಂಡುಹಿಡಿಯಬಹುದು. ಕಂಡುಹಿಡಿದಿದ್ದಾರಾ ಇಲ್ವೋ ಈ ಘಟನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಕಲೀಗ್ ಚೇತನ್ ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಎಸ್ ಚೇತನ್, ಯಾರಿವನು? ದಯವಿಟ್ಟು ಲೈನ್. ಓಕೆ, ಚೇತನ್ ಅವರ ದೂರವಾಣಿ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ಅವ್ರಿಗೆ ಕನೆಕ್ಟ್ ಮಾಡಿ. ಡೆಫಿನೆಟ್ಲಿ ವೆರಿ ಡಿಸ್ಟರ್ಬಿಂಗ್ ವಿಜುವಲ್ಸ್ ಇವು, CCTV ದೃಶ್ಯಾವಳಿಗಳು ಇವು. ನೋಡಿ, ಬಾಲಕಿ ಪಾಪ ಸ್ಕೂಲಿಂದ ಓಡ್ ಬರ್ತಾಳೆ, ಬಂದಿದ್ದೆ ಗೇಟ್ ತೆಗಿತಾಳೆ, ಗೇಟಿಂದ ಒಳಗೆ ಹೋಗ್ತಾಳೆ. ಗೇಟಿಂದ ಒಳಗೆ ಹೋಗಿ ಅಲ್ಲಿ ಅಮ್ಮ ಬಾಗಿಲು ತೆಗಿಯಮ್ಮ ಬಾಗಿಲು ತಮ್ಮಿಯಮ್ಮ ಅಂತ ಬಡ್ಕೋತಾಳೆ. ಅಷ್ಟರಲ್ಲಿ ಈತ ಬರ್ತಾನೆ, ಹಿಂದ್ಗಡೆಯಿಂದ ಹಿಂಬಾಲಿಸ್ಕೊಂಡು ಬಂದವನು. ಬಂದು ಆತ ಗೇಟನ್ನೇ ಗುರಾಯಿಸ್ಕೊಂಡು ನೋಡ್ತಾನೆ. ನೋಡಿ ಹೋಗ್ತಾ ಇದ್ದಾನೆ. ಆ ಹುಡುಗಿ ಅಲ್ಲಿ ಚೀರ್ತಾ ಇದ್ದ ಅಮ್ಮ ಬಾಗಿಲು ತೆಗಿಯಮ್ಮ ಅಂತ. ನೋಡಿ ಗೇಟ್ ಒಳಗೆ ಹೋಗ್ತಾನೆ. ಗೇಟ್ ಒಳಗೆ ಹೋಗಿ ಅಲ್ಲಿ ಬಗ್ ನೋಡ್ತಾನೆ. ಬಗ್ ನೋಡಿ ಏನೋ ಹೇಳ್ತಾನೆ. ಅದಕ್ಕೆ ಆ ಬಾಲಕಿ ಯಾರು ನೀನು ಅಂತ ಜೋರಾಗಿ ಚೀರ್ತಾಳೆ. ಏಯ್ ಯಾರು ನೀನು ಅಂತ. ಅದೇನು ಮಾತಾಡ್ತಾನೆ ಏನೋ ಗೊತ್ತಿಲ್ಲ.
ಹೊರಟವನು ಮತ್ತೆ ವಾಪಸ್ ಹೋಗ್ತಾನೆ. ಈಗ ವಾಪಸ್ ಹೋಗಿ ಗೇಟ್ ಹತ್ರಕ್ಕೆ ಹೋಗಿ ಅದೇನೋ ನೀನ್ ಬಿಡಲ್ಲ ಅನ್ನೋ ಏನನ್ನೋ ಗೊತ್ತಿಲ್ಲ, ಒಂದು ವಾರ್ನ್ ಮಾಡಿ ಬರ್ತಾನೆ. ಈತ ಯಾರು ಆ ಹುಡುಗಿ, ಅದು ಚಿಕ್ಕ ಹುಡುಗಿ, ಶಾಲೆಗೆ ಹೋಗೋ ಹುಡುಗಿ ಮೇಲೆ ಈತಂದು ಏನು ಅಂತಾನೆ ಅರ್ಥ ಆಗ್ತಾ ಇಲ್ವಾ? ಏನಿದು ಘಟನೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಏನೋ ವಾರ್ನ್ ಮಾಡಿ ಹೋಗ್ತಾನೆ. ಆತ ಯಾರು? ಯಾಕೆ ಬಂದಿದ್ದ? ಹುಚ್ಚಾನ ಅವನು? ಮಾನಸಿಕ ಅಸ್ವಸ್ಥನ? ಮಾನಸಿಕ ಅಸ್ವಸ್ಥ ಆದರೆ ಈ ರೀತಿ ಎಲ್ಲ ಹಿಂಬಾಲಿಸ್ಕೊಂಡು ಬಂದು ಧಮಕಿ ಕೊಟ್ಟು ಆ ಕಡೆ ಈ ಕಡೆ ನೋಡಿಕೊಂಡು ಹೀಗೆಲ್ಲ ಆದಾಗ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಮಕ್ಕಳನ್ನು ಶಾಲೆಗೆ ಕಳಿಸೋದಕ್ಕೂ ಕೂಡ ಪೇರೆಂಟ್ಸ್ ಹೆದರುವಂತಹ ದೃಶ್ಯಾವಳಿಗಳಿವು. ಮೈಯೆಲ್ಲ ಕಣ್ಣಾಗಿದ್ರೂ ಕೂಡ ಈ ರೀತಿಯಾದಂತಹ ಯಾವನೋ ಒಬ್ಬನು ಬಂದು ಏನೋ ಮಾಡಿಬಿಟ್ರೆ ಅನ್ನುವಂತಹ ಭಯ ಪೋಷಕರಿಗೂ ಇರುತ್ತೆ. ಮತ್ತು ಆ ಹೆಣ್ಮಗಳು ಈಗ ಅವಳಿಗೆ ಜೀವನ ಪರ್ಯಂತ ಒಂದು ಭಯ. ಈಗ ಯಾವಾಗ ಯಾರು ಬರ್ತಾರೋ, ಯಾರನ್ನ ನೋಡಿದ್ರೂ ಕೂಡ ಈತನನ್ನು ಹಿಂಬಾಲಿಸ್ತಾ ಇದ್ದಾನಾ ಅನ್ನುವಂಥ ಒಂದು ರೀತಿಯಾದಂತಹ ಭಯ, ಆತಂಕ ಆಕೆಯಲ್ಲಿ ಆವರಿಸ್ಕೊಂಡು ಬಿಡುತ್ತೆ. ಬಾಲ್ಯದಲ್ಲಿ ಆದಂತಹ ಇಂತಹ ಘಟನೆಗಳು ಬೆಳೀತಾ ಬೆಳೀತಾ ಅದು ಬೇರೆ ರೀತಿಯಾದಂತಹ ಫೋಬಿಯಾಗಳಿಗೆ ಕಾರಣ ಆಗುತ್ತೆ. ಯಾರೀತ ಏನಂತ ಗೊತ್ತಾಗ್ತಾ ಇಲ್ಲ. ಇದ್ರ ಬಗ್ಗೆ ಏನಾದರೂ ಪೊಲೀಸರು ಆತನನ್ನು ಕಂಡುಹಿಡ್ದಿದ್ದಾರಾ? ಅರೆಸ್ಟ್ ಮಾಡಿದಾರಾ? ಗೊತ್ತಿಲ್ಲ. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ ಚೇತನ್. ಚೇತನ್, ಯಾರು ಇವನು? ಕಂಡಿಡಿದಿದ್ದಾರಾ ಇವನ್ನ? ಎಸ್ ಮೇಡಮ್, ಆತ ಆಗಂತಕ ಹಾಸನ ನಗರವನ್ನ ಬೆಚ್ಚಿ ಬೀಳಿಸುವಂತ ಘಟನೆ ನಡೆದಿರ್ತಕ್ಕಂಥದ್ದು. ಆತ ಇನ್ನೂ ಯಾರು ಅಂತ ತಿಳಿದು ಬಂದಿಲ್ಲ. ಪೊಲೀಸರು ಸಿಸಿಟಿವಿ ದೃಶ್ಯಾವಳಿಯನ್ನ ಆಧರಿಸಿ ಈಗಾಗಲೇ ತನಿಖೆಯನ್ನು ಮಾಡಿರ್ತಕ್ಕಂಥದ್ದು. ಆಕೆ ಆ ಬಾಲಕಿ ಶಾಲೆಯಿಂದ ಬರ್ಬೇಕಾದ್ರೆ ಆತ ಆಗಂತಕ ಆಕೆಯನ್ನ ಫಾಲೋ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಆಕೆ ಗೇಟ್ ಅಂದ್ರೆ ಮನೆಯ ಗೇಟ್ ಬಳಿ ಬಂದಾಗ್ಲೂ ಕೂಡ ಆತ ಆ ಬಾಲಕಿಯನ್ನ ಹಿಂಬಾಲಿಸಿ ಬಂದಿರತಕ್ಕಂಥದ್ದು. ಆಕೆ ಆ ಬಾಲಕಿ ಗಾಬರಿಯಿಂದ, ಅಂದ್ರೆ ಆತನ್ನ ನೋಡಿ ಗಾಬರಿಯಿಂದ ಕಿರ್ಚಾಡಿ ಆ ಗೇಟ್ ನ ತೆಗಿ ಅಂತ ಅವರ ಅಮ್ಮನ್ನ ಬಾಲಕಿ ಕರೆದಾಗ ಆತ ಬಂದು ಕೈಯನ್ನ ಸನ್ನೆ ಮಾಡಿ ಹೋಗಿರ್ತಕ್ಕಂಥದ್ದು. ಸದ್ಯ ಸಿಸಿಟಿವಿ ಕ್ಯಾಮೆರಾವನ್ನ ದೃಶ್ಯಾವಳಿಯನ್ನ ಆಧರಿಸಿ ಈಗ ಪೊಲೀಸರು ತನಿಖೆಯನ್ನ ಮುಂದುವರಿಸಿರ್ತಕ್ಕಂಥದ್ದು ಮೇಡಮ್. ಅಲ್ಲ, ಅದೇನಿದೆ ಅಂದ್ರೆ ಇಲ್ಲಿ ಎಲ್ಲಿ ನಡೆದಿರೋದು? ಹಾಸನದಲ್ಲಿ? ಇದು ಹಾಸನದ ಪೆನ್ಷನ್ ಮೊಹಲ್ಲಾ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥದ್ದು ಮೇಡಮ್. ಹಾಸನ ನಗರದ ವ್ಯಾಪ್ತಿಯಲ್ಲಿ ಈ ತರ ಘಟನೆ ನಡೆದಿರ್ತಕ್ಕಂಥದ್ದು. ಆಗಂತಕ ಈಗ ಹಾಸನ ನಗರವನ್ನ, ಈ ಘಟನೆಯಿಂದ ಹಾಸನ ನಗರದ ಜನತೆ ಬೆಚ್ಚಿ ಬಿದ್ದಿರ್ತಕ್ಕಂಥದ್ದು. ಈಗ ಏನಾದ್ರು ಬಾಲಕಿ ಪೋಷಕರು ಏನಾದ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರಾ? ಸಿಸಿಟಿವಿ ಕ್ಯಾಮೆರಾ ದೃಶ್ಯಾವಳಿಯನ್ನ ಆಧರಿಸಿ ಈಗಾಗಲೇ ಪೊಲೀಸ್ ಕಂಪ್ಲೇಂಟ್ ನ ಕೊಟ್ಟಿರ್ತಕ್ಕಂಥದ್ದು. FIR ಕೂಡ ಆಗಿರ್ತಕ್ಕಂಥದ್ದು. ಈಗ ಆಕೆ ಆ ದೃಶ್ಯಾವಳಿಯನ್ನ ಆಧರಿಸಿ ಪೊಲೀಸರು ತನಿಖೆಯನ್ನ ಮಾಡ್ತಿರ್ತಕ್ಕಂಥದ್ದು. ಆತ ಯಾರು, ಆತ ಮಾನಸಿಕ ಅಸ್ವಸ್ಥನ? ಪೋಷಕರನ್ನ ಚೇತನ್, ಬಾಲಕಿಯನ್ನ ಅಥವಾ ಪೋಷಕರನ್ನ ಏನಾದ್ರು ಮಾತಾಡ್ಸಿದ್ರ ತಾವು? ಎಸ್ ಮೇಡಮ್, ಈಗ ಆ ಪೋಷಕರನ್ನ ಸಂಪರ್ಕ ಮಾಡುವಂತ ಕೆಲಸ ಮಾಡ್ತಾ ಇದೀವಿ ಮೇಡಮ್. ಅವ್ರನ್ನ ಮಾತಾಡ್ಲಿಕ್ಕೆ ನಿರಾಕರಿಸಿರ್ತಕ್ಕಂಥದ್ದು. ಹಾಗಾಗಿ ನಾವೀಗ ಮತ್ತೆ ಅವ್ರನ್ನ ಮಾತಾಡ್ಸುವಂತ ಸಂಪರ್ಕ ಮಾಡ್ತಿದೀವಿ ಮೇಡಮ್. ಓಕೆ, ಏನದು ಅದು ಅಂದ್ರೆ ಜನ ಓಡಾಡೋದು ವಿರಳನ? ಅದು ಆ ರೋಡು ಹಂಗಿದ್ಯಾ? ಒಂದ್ ಸ್ವಲ್ಪ ಜನರ ಓಡಾಟ ಸಂಚಾರ ಕಡಿಮೆನಾ ಅಲ್ಲಿ? ಅದು ಜನವಸತಿ ಪ್ರದೇಶವ ಮೇಡಮ್. ಆ ಜನವಸತಿ ಪ್ರದೇಶದಲ್ಲಿ ಮನೆ ಇರ್ತಕ್ಕಂಥದ್ದು. ಆದ್ರೆ ಈ ಆಗಂತುಕ ಯಾರು, ಆತ ಮಾನಸಿಕ ಅಸ್ವಸ್ಥನ ಅಥವಾ ಯಾಕೆ ಅದೇ ಬಾಲಕಿಯನ್ನ ಹಿಂಬಾಲಿಸ್ಕೊಂಡು ಬಂದು ಅನ್ನೋ ಮಾಹಿತಿ ಸದ್ಯಕ್ಕೆ ತಿಳಿದು ಬಂದಿಲ್ಲ. ಈಗ ಪೊಲೀಸರ ಮಾಹಿತಿಯ ನಂತರವಷ್ಟೇ ಆ ಮಾಹಿತಿ ಗೊತ್ತಾಗ್ಬೇಕಿದೆ ಮೇಡಮ್. ಬಟ್ ಹಾಗೆ ನೋಡಿದ್ರು ಕೂಡ ಜನರ ಓಡಾಟ ಇಲ್ಲ ಅಲ್ಲಿ ಎಲ್ಲ. ಅದು ಐನೋ ಅದು ವಸತಿ ಪ್ರದೇಶ ಅಂತ, ಬಟ್ ಎಲ್ಲ ಅವ್ರವ್ರ ಮನೆಯಲ್ಲಿ ಇದ್ದಾರೆ. ಬಟ್ ಯಾರು ಕೂಡ ಅಲ್ಲಿ ಓಡಾಡ್ತಾ ಇಲ್ಲ. ಅಟ್ಲೀಸ್ಟ್ ಏನಾದರೂ ಆಕೆಗೆ ಹೆಲ್ಪ್ ಬೇಕಾದರೂ ಕೂಡ, ಚೀರಾಡಿದ್ರೂ ಕೂಡ ಅಲ್ಲಿ ಜನರ ಸಂಚಾರ ವಿರಳ ಇದೆ. ಹಾಗಾಗಿ ಆತ ಏನಾದರೂ ಹಿಂಬಾಲಿಸಿದ್ನೋ ಏನೋ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ಇದು ಒಂದು ರೀತಿ ಬೆಚ್ಚಿ ಬೀಳಿಸುವಂತಹ ದೃಶ್ಯ. ಯಾರು ಪೋಷಕರು ಇರ್ತಾರೆ, ಅದರಲ್ಲೂ ಕೂಡ ಹೆಣ್ಮಕ್ಳ ತಂದೆ ತಾಯಿಗಳು ಯಾರು ಇರ್ತಾರೆ ಅಂಥವ್ರಿಗೆ ಇಂಥ ದೃಶ್ಯಗಳು ತುಂಬ ಅದು ಪರಿಣಾಮ ಬೀಳುತ್ತೆ. ಚೇತನ್, ಎಸ್ ಮೇಡಮ್, ಮಧ್ಯಾಹ್ನದ ಸಮಯ ಆಗಿರೋದ್ರಿಂದ ಅಲ್ಲಿ ಜನರು ಓಡಾಡ್ತಿರೋಂತ ಸಂಖ್ಯೆ ಕಡಿಮೆ ಇದೆ. ಆದ್ರೆ ಜನವಸತಿ ಪ್ರದೇಶವೇ. ಆದ್ರೆ ಆತ ಯಾಕೆ ಅದೇ ಬಾಲಕಿಯನ್ನ, ಶಾಲಾ ಬಾಲಕಿಯನ್ನ ಫಾಲೋ ಮಾಡಿ ಆಕೆ
ಆಕೆಯನ್ನ ಯಾಕೆ ಆತ ಫಾಲೋ ಮಾಡ್ದ ಅನ್ನೋದು ಸದ್ಯ ತನಿಖೆಯ ನಂತರವಷ್ಟೇ ಮಾಹಿತಿ ಸಿಗ್ಬೇಕಿದೆ ಮೇಡಮ್. ಓಕೆ, ಥ್ಯಾಂಕ್ ಯು ಚೇತನ್, ನಿಮ್ಮ ಈ ಎಲ್ಲ ಮಾಹಿತಿಗಾಗಿ. ಹಾಸನ ಪೊಲೀಸರು ಫಸ್ಟ್ ಅವ್ನು ಯಾರಂತ ಕಂಡಿಡ್ದು ಅವ್ನು ಎಡೆಮುರಿ ಕೊಟ್ಟು ಆತ ಏನಾದರೂ ಮಾನಸಿಕ ಅಸ್ವಸ್ಥನ ಅಥವಾ ಮತ್ತೊಂದ ಗೊತ್ತಿಲ್ಲ. ಬಟ್ ಈ ಥರ ಹಾಡ ಹಗಲೇ ಅದು ಶಾಲಾ ಬಾಲಕಿಯನ್ನು ಹಿಂಬಾಲಿಸ್ಕೊಂಡು ಬರೋದು, ಅದೇನೋ ಧಮಕಿ ಕೊಡೋದು, ಇದೆಲ್ಲ ನೋಡ್ತಾ ಇದ್ದರೆ ಭಯ ಆಗುತ್ತೆ. ಈ ಥರ ಭಯ ಮತ್ತು ಭೀತಿಯ ವಾತಾವರಣ ಇಲ್ಲದೆ ಇರುವಂತಹ ಒಂದು ವಾತಾವರಣ ನಮ್ಗೆ ಬೇಕಾಗುತ್ತೆ. ಯಾಕೆ ಅಂತಂದರೆ ಮಕ್ಕಳನ್ನ ಶಾಲೆಗೆ ಕಳಿಸೋದಕ್ಕೂ ಕೂಡ ಇನ್ಮೇಲೆ ಪೋಷಕರು ಹೆದರುವಂತಹ ಪರಿಸ್ಥಿತಿ ಇದು. ಈ ಮಧ್ಯೆ ಯಾರಾತ ಏನೋ ಆತನ ಇತಿಹಾಸವನ್ನು ತೆಗೆದು ಆತನನ್ನು ನೋಡೋಣ ಏನಾಗುತ್ತೆ ಅಂತ. ನನಗೂ ಕೂಡ ತುಂಬ ಕ್ಯೂರಿಯಾಸಿಟಿ ಇದೆ ಇದರ ಅಪ್ಡೇಟ್ಗೋಸ್ಕರ. ಬಟ್ ತಂದೆ ತಾಯಿಗಳು ಮಾತಾಡೋದಕ್ಕೆ ನಿರಾಕರಿಸ್ತಾ ಇದ್ದಾರೆ. ಡೆಫಿನೆಟ್ಲಿ ನಿರಾಕರಿಸ್ತಾರೆ. ಯಾಕಂದರೆ ಆ ಥರದ ಐಡೆಂಟಿಫಿಕೇಷನ್ ಯಾರಿಗೂ ಕೊಡೋದಕ್ಕೆ ಪೋಷಕರು ಇಷ್ಟಪಡೋದಿಲ್ಲ. ಬಿ ಕೇರ್ಫುಲ್ ಅಂತ ಅಷ್ಟೇ ಹೇಳ್ಬೋದು ನಾವು, ಇನ್ನೇನು ಮಾಡೋದಕ್ಕಾಗೋದಿಲ್ಲ. ಈಗ ಒಂದು ಬ್ರೇಕ್ ತಗೊಳ್ತೀವಿ. ಬ್ರೇಕ್ನ ನಂತರ ಎಲ್ಲಡಿಗಿದ್ದಾರೋ ಉತ್ತರ ಕುಮಾರ ರಾಜೀವ್ ಗೌಡ, ಅಷ್ಟು ಧಮಕಿ ಹಾಕಿ ಸಿಗದಾಕ್ತೀನಿ, ಸುಟ್ಟಾಕ್ತೀನಿ, ತಾಲೂಕಿಂದ ಓಡಿಸ್ಬಿಡ್ತೀನಿ, ಪಶ್ಚಾತ್ತಾಪ ಪಡಿಸ್ಬಿಡ್ತೀನಿ ಅಂತ ಎಲ್ಲ ಧಮಕಿ ಹಾಕಿದ ರಾಜೀವ್ ಗೌಡ 6 ದಿನ ಆಯ್ತು FIR ಆಗಿ. ಇಲ್ಲೂ ಮಟ್ಟ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಎಲ್ಲಡಿಗಿದ್ದೀಯೋ ಉತ್ತರ ಕುಮಾರ.